ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಮೇಶ್ ಜಾರಕಿಹೊಳಿ ಸೂಚನೆಯಂತೆ ಕಂಪ್ಲಿ ಗಣೇಶ್ ಸರೆಂಡರ್ ಆದ್ರ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ವಿಳಂಬ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶರಣಾಗುವಂತೆ ಸೂಚನೆಯನ್ನ ನೀಡಿದ್ರ ಶಾಸಕ ರಮೇಶ್ ಜಾರಕಿಹೊಳಿ. ನಾಳೆ ರಾಮನಗರ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆಯಂತೆ. ಆಪ್ತ ಸ್ನೇಹಿತ ವಿಶ್ವಣ್ಣನ ಮೂಲಕ ಎಲ್ಲಾ ಮಾಹಿತಿಯನ್ನ ಪಡಿತಾ ಇದ್ದಾರೆ ಕಂಪ್ಲಿ ಗಣೇಶ್ ಅನ್ನುವಂತ ಮಾಹಿತಿ ನಮಗೆ ಸಿಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಂತ ಹಿನ್ನೆಲೆಯಲ್ಲಿ ಸರೆಂಡರ್ ಆದ್ರ ಗಣೇಶ್ ಅನ್ನುವಂಥದ್ದು. ಯಾಕಂದ್ರೆ ಒಂದು ತಿಂಗಳು ಪೊಲೀಸರಿಗೆ ತಳ್ಳೆ ಹಣ್ಣು ತಿನ್ನಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಓಡಾಡ್ಕೊಂಡಿದ್ರು ಅನ್ನುವಂತ ಮಾಹಿತಿ ಇತ್ತು. ಅವರ ಮೊಬೈಲ್ ನೆಟ್ವರ್ಕ್ ಅನ್ನ ಹಿಂಬಾಲಿಸಿದ್ರು ಕೂಡ ಪೊಲೀಸರಿಗೆ ಅವರ ಸುಳಿವು ಸಿಕ್ಕಿರಲಿಲ್ಲ. ಈಗ ದಿಢೀರನೆ ಮುಂಬೈನಲ್ಲಿ ಪೊಲೀಸರ ಕೈಗೆ ಸಿಕ್ಕಿದ್ದಾರೆ ಅಂದ್ರೆ ಅವರೇ ಬೇಕಂತಲೇ ಸರೆಂಡರ್ ಆದ್ರ ರಮೇಶ್ ಜಾರಕಿಹೊಳಿ ಅವರ ಸೂಚನೆ ಮೇರೆಗೆ ಸರೆಂಡರ್ ಆಗಿದ್ದಾರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಕಾಡ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರ ಸೂಚನೆಯಂತೆ ಕಂಪ್ಲಿ ಗಣೇಶ್ ಸರೆಂಡರ್ ಆಗಿರಬಹುದು ಅನ್ನುವಂತ ಒಂದು ಚರ್ಚೆ ಆಗ್ತಾ ಇದೆ. ಹಾಗೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನಿಗಾಗಿ ಒಂದು ಓಡಾಟವನ್ನು ನಡೆಸಿದ್ರು ಅಂದ್ರೆ ಅವರ ಸ್ನೇಹಿತರ ಥ್ರೂ ಅನ್ನುವಂತ ಮಾಹಿತಿ ಇತ್ತು. ಆ ಜಾಮೀನು ವಿಳಂಬ ಆದಂತ ಹಿನ್ನೆಲೆಯಲ್ಲಿ ಶರಣಾಗುವಂತೆ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೆ ಅವರ ಸ್ನೇಹಿತರೆಲ್ಲರೂ ಕೂಡ ಸೂಚನೆಯನ್ನ ಕೊಟ್ಟಿದ್ರಂತೆ. ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ, ಆದಷ್ಟು ಬೇಗ ಶರಣಾಗಿ ಮುಂದೇನಾಗುತ್ತೋ ನೋಡ್ಕೊಳ್ಳೋಣ ಅನ್ನುವಂತ ಒಂದು ಚರ್ಚೆ ಆಗಿರ್ಬೋದು. ಅದಕ್ಕಾಗಿಯೇ ಶರಣಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್, ಒಂದು ತಿಂಗಳು ಪೊಲೀಸರಿಗೆ ಸಿಕ್ಕಿರ್ಲಿಲ್ಲ, ಸಡನ್ ಆಗಿ ಸಿಕ್ಕಿದ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ಕಂಪ್ಲಿ ಗಣೇಶ್ ಅವರ ಸ್ನೇಹಿತರ ಬಳಗ ಸರೆಂಡರ್ ಆಗಬಿಡಿ ಅಂತ ಹೇಳಿದ್ರು ಅನ್ನುವಂತ ಒಂದು ಮಾಹಿತಿ ಸಿಗ್ತದೆ. ಏನಿದೆ ಡೀಟೇಲ್ಸ್? ಹೌದು ಅಂಕಿತಾ, ಏನು ಕಳೆದ ತಿಂಗಳು 20ನೇ ತಾರೀಕು ಏನು ಹೊಸಪೇಟೆ ವಿಜಯನಗರ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ಬಳಿಕ ಆನಂದ್ ಸಿಂಗ್ ಅವರು ಏನು ಪ್ರಕರಣವನ್ನ ದಾಖಲು ಮಾಡ್ತಾರೆ. ದಾಖಲು ಮಾಡಿದ ತಕ್ಷಣವೇ ಗಣೇಶ್ ಅವರು ನಾಪತ್ತೆ ಆಗ್ತಾರೆ. ಸುಮಾರು 1 ತಿಂಗಳ ಕಾಲ ಗಣೇಶ್ ಮತ್ತು ಆನಂದ್ ಸಿಂಗ್ ಮಧ್ಯೆ ಇರತಕ್ಕಂತ ಏನು ಭಿನ್ನಾಭಿಪ್ರಾಯ ಇದೆ, ಆ ಭಿನ್ನಾಭಿಪ್ರಾಯವನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಶಮನವನ್ನ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಶತಾಯುಗತೆಯ ಏನು ಆನಂದ್ ಸಿಂಗ್ನ ಕುಟುಂಬ ಇದೆ, ಆನಂದ್ ಸಿಂಗ್ ಅವರ ಕುಟುಂಬ ಏನಿದೆ, ಆ ಕುಟುಂಬಸ್ಥರು ನಾವು ಯಾವುದೇ ಕಾರಣಕ್ಕೂ ಪ್ರಕರಣವನ್ನ ವಾಪಸ್ ಪಡೆಯುವುದಿಲ್ಲ ಅನ್ನುವಂತಹ ಬಿಗಿಪಟ್ಟನ್ನ ಕೂಡ ಹಿಡಿದಿದ್ರು. ಅದರ ಜೊತೆಗೆ ಇನ್ನೊಂದು ಕುತೂಹಲಕರ ವಿಚಾರ ಏನು ಅಂತ ಹೇಳಿದ್ರೆ, ನಿನ್ನೆ ಬೆಳಿಗ್ಗೆ ಅಷ್ಟೇ ಗೋಕಾಕ್ದಿಂದ ರಮೇಶ್ ಜಾರಕಿಹೊಳಿ ಅವರು ಹೊಸಪೇಟೆಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸ್ತಾರೆ. ಗಣೇಶ್ ಅವರ ಮನೆಗೆ ಹೋಗ್ತಾರೆ. ಗಣೇಶ್ ಅವರ ಪತ್ನಿ ಮತ್ತು ಅವರ ಮಕ್ಕಳನ್ನ ಸಮಾಧಾನ ಪಡಿಸಿ ಬಂದು ಅವರು ನಿನ್ನೆ ಮಾಧ್ಯಮಗಳ ಜೊತೆಗೆ ಮಾತಾಡ್ತಾರೆ. ನನಗೂ ಕೂಡ ಗಣೇಶ್ ಅವರು ಸಂಪರ್ಕದಲ್ಲಿದ್ರು. ಗಣೇಶ್ ಅವರು ಕೂಡ ಆನಂದ್ ಸಿಂಗ್ ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ಲಿಕ್ಕೆ ಮುಂದಾಗಿದ್ರು. ಆಗ ನಾನು ಶಾಸಕರಾದಂತವ್ರು ಜಾತಿ ನಿಂದನೆ ಪ್ರಕರಣಗಳನ್ನ ದಾಖಲು ಮಾಡುವುದು ಬೇಡ ಅನ್ನುವಂತಹ ಒಂದು ಸಜೆಷನ್ ಅನ್ನು ಕೂಡ ಕೊಟ್ಟಿದ್ದೆ. ಯಾವುದೇ ಕಾರಣಕ್ಕೂ ನೀವು ಯಾವುದೇ ದೂರನ್ನ ಕೂಡ ಕೊಡಬೇಡಿ ಅನ್ನುವಂತ ಮಾತನ್ನ ಕೂಡ ನಾನು ಗಣೇಶ್ ಹೇಳಿದ್ದೆ. ಹೀಗಾಗಿ ಗಣೇಶ್ ಆನಂದ್ ಸಿಂಗ್ ವಿರುದ್ಧ ಪ್ರಕರಣ ದಾಖಲು ಮಾಡಿರಲಿಲ್ಲ. ಆನಂದ್ ಸಿಂಗ್ ಪ್ರಕರಣ ದಾಖಲು ಮಾಡ್ಲಿಕ್ಕೆ ಪ್ರಭಾವಿ ಕಾಂಗ್ರೆಸ್ನ ಮುಖಂಡರು ನಾಯಕರು ಇದಕ್ಕೆ ಕಾರಣ. ಹೀಗಾಗಿ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ರಮೇಶ್ ಜಾರಕಿಹೊಳಿ ಅವರು ನಾನು ಯಾವತ್ತು ಗಣೇಶ್ ಅವರು ಬೆನ್ನಿಗಿದ್ದೇನೆ ಅನ್ನುವಂತಹ ಮಾತನ್ನ ನಿನ್ನೆ ಹೇಳಿ ಅವರು ಗೋಕಾಕಕ್ಕೆ ಹೊರಟಿದ್ರು. ಸೊ ಇವತ್ತು ಗಣೇಶ್ ಅವರು ಏನು ಅರೆಸ್ಟ್ ಆಗಿದ್ದಾರೆ. ಈ ಅರೆಸ್ಟ್ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು ನಿನ್ನೆಯಷ್ಟೇ ತಮ್ಮ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಕೂಡ ವಾಪಸ್ ಪಡೆದಿದ್ರು. ನಿರೀಕ್ಷಣಾ ಜಾಮೀನು ಸಿಗುವುದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸರೆಂಡರ್ ಆದ್ರೆ ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರೆ ಜಾಮೀನು ಸಿಗುವ ಸಾಧ್ಯತೆ ಇರೋದ್ರಿಂದ ಸರೆಂಡರ್ ಆಗಿ ಬಿಡೋ ಅನ್ನುವಂತಹ ಒಂದು ಮಾಹಿತಿಯನ್ನ ನೀಡಿದ ಹಿನ್ನೆಲೆಯಲ್ಲಿ ಇವತ್ತು ಸರೆಂಡರ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಕ್ಕಂಥದ್ದು. ಜೊತೆಗೆ ಏನು ಗಣೇಶನಿದ್ದಾರೆ, ಗಣೇಶನ ಅತ್ಯಾಪ್ತ ಸ್ನೇಹಿತರಾದಂತ ವಿಶ್ವಣ್ಣ ಅಂತಿದ್ದಾರೆ. ಆ ವಿಶ್ವಣ್ಣನವರ ಮೂಲಕ ಗಣೇಶ್ ಮತ್ತು ಗಣೇಶ್ ಅವರ ಕುಟುಂಬಕ್ಕೂ ಮಾಹಿತಿಗಳನ್ನ ಕೊಡ್ತಾ ಇದ್ರು ಅನ್ನುವಂತ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ವಿಶ್ವಣ್ಣನ ಮೂಲಕ ಗಣೇಶ್ ಅವರಿಗೆ ಮಾಹಿತಿಯನ್ನ ತಲುಪಿಸಿದ್ದಾರೆ. ಸರೆಂಡರ್ ಆಗಿ ಬೇಲಿಗೆ ಅಪ್ಲೈ ಮಾಡ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ನೀಡಿದ ಹಿನ್ನೆಲೆಯಲ್ಲಿ ಸರೆಂಡರ್ ಆಗಿರ್ತಕ್ಕಂಥದ್ದು. ಮುಂಬೈನಲ್ಲಿ ಗಣೇಶ್ ಅವರು ಸರೆಂಡರ್ ಆಗಿರ್ತಕ್ಕಂಥದ್ದು. ನಾಳೆ ರಾಮನಗರ ನ್ಯಾಯಾಲಯದಲ್ಲಿ ಜಾಮೀನಿನ ಅರ್ಜಿಯನ್ನ ಸಲ್ಲಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅಂಕಿತಾ, ಅಂದ್ರೆ ನಿರೀಕ್ಷಣಾ ಜಾಮೀನು ವಿಳಂಬ ಆದಂತ ಹಿನ್ನೆಲೆಯಲ್ಲಿ ಬೇರೆ ಆಪ್ಷನ್ನೇ ಉಳಿಲಿಲ್ಲ ಕಂಪ್ಲಿ ಶಾಸಕ ಗಣೇಶ್ ಅವರಿಗೆ. ಹಾಗಾಗಿ ಸ್ನೇಹಿತರ ಒಂದು ಒಪಿನಿಯನ್ ಮೇಲೆ ಸರೆಂಡರ್ ಆಗಿದ್ದಾರೆ ಅಂತ. ಹೌದು ಅಂಕಿತಾ, ಏನು
ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಆನಂದ್ ಸಿಂಗ್ ಅವರ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ವೇಳೆ ಆನಂದ್ ಸಿಂಗ್ ಅವರು ಕಾಂಗ್ರೆಸ್ನ ನಾಯಕರ ಮಾತಿಗೆ ಒಪ್ಪಿದ್ರು ಕೂಡ ಕಾಂಗ್ರೆಸ್ ಏನು ಆನಂದ್ ಸಿಂಗ್ ಅವರ ಕುಟುಂಬಸ್ಥರು ಅಂದ್ರೆ ಆನಂದ್ ಸಿಂಗ್ ಅವರ ಪತ್ನಿ ಆಗಿರ್ಬೋದು ಮತ್ತು ಆನಂದ್ ಸಿಂಗ್ ಅವರ ಮಗ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನಾವು ಗಣೇಶ್ ವಿರುದ್ಧ ಕೊಟ್ಟಂತಹ ಪ್ರಕರಣವನ್ನ ವಾಪಸ್ ಪಡೆಯುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಈ ನಿಟ್ಟಿನಲ್ಲಿ ಈ ಸಮಸ್ಯೆ ಮತ್ತಷ್ಟು ಜಟಿಲ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ನೀವು ಸರೆಂಡರ್ ಆಗಿ ಅನ್ನುವಂತ ಮಾಹಿತಿಯನ್ನ ಜಾರಕಿಹೊಳಿ ಅವರು ಕೊಟ್ಟಿದ್ರು. ಜೊತೆಗೆ ಜಾರಕಿಹೊಳಿ ಅವರು ನಿನ್ನೆ ಕೂಡ ಒಂದು ಬಾಂಬ್ ಅನ್ನ ಕೂಡ ಹಾಕಿರ್ತಕ್ಕಂಥದ್ದು. ಏನು ಶೀಘ್ರದಲ್ಲೇ ಅಂದ್ರೆ ಗಣೇಶ್ ಇನ್ನು ಒಂದು ತಿಂಗಳಲ್ಲಿ ಗಣೇಶ್ ಮಂತ್ರಿ ಆಗ್ತಾರೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಈಗಾಗಲೇ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಮಾತೇನಿದೆ. ಇವು ಎಲ್ಲವೂ ಕೂಡ ಈ ಒಂದು ಪ್ರಕರಣದ ಹಿಂದೆ ಅಂದ್ರೆ ಗಣೇಶ್ ಅವರು ಏನು ಇವತ್ತು ಸರೆಂಡರ್ ಆಗಿದ್ದಾರೆ. ಈ ಸರೆಂಡರ್ ಹಿಂದೆ ಜಾರಕಿಹೊಳಿ ಅವರು ಇದ್ದಾರೆ. ಸ್ವತಃ ಜಾರಕಿಹೊಳಿ ಅವರೇ ಗಣೇಶ್ ಅವರ ಬೆನ್ನಿಗೆ ನಿಂತು ಅವರಿಗೆ ಸರೆಂಡರ್ ಆಗ್ಲಿಕ್ಕೆ ಸೂಚನೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಅವರು ಸರೆಂಡರ್ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗಾಗಲೇ ಗಣೇಶ್ ಅವರ ಆಪ್ತ ವಲಯದಿಂದ ಬಂದಿರತಕ್ಕಂಥದ್ದು. ಅಂಕಿತಾ, ಅಂದ್ರೆ ಮುಂದೆ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನುವಂತ ಭರವಸೆ ಇವರೆಲ್ರಿಗೂ ಇದೆ. ಅಂಕಿತಾ, ಏನು ಇವತ್ತು ಅವರನ್ನೇನು ಕರ್ಕೊಂಡ್ಬಂದು ಆ ಈಗಲ್ಟನ್ ರೆಸಾರ್ಟ್ ಏನಿದೆ, ರೆಸಾರ್ಟ್ ನಲ್ಲಿ ಒಂದು ಪೊಲೀಸರು ಒಂದು ಮಹಜರನ್ನ ಮಾಡ್ತಾರೆ. ಏನು ಆ ಪ್ರಕರಣ ನಡೆದಿತ್ತು ಆ ಸ್ಥಳದಲ್ಲಿ ಅವರನ್ನ ಮಹಜರ್ ಮಾಡಿ ಅವರನ್ನ ನ್ಯಾಯಾಧೀಶರು ಮುಂದೆ ಪ್ರೊಡ್ಯೂಸ್ ಮಾಡುವಂತ ಕೆಲಸ ಮಾಡ್ತಾರೆ. ತದನಂತರ ನಾಳೆ ಬೆಳಿಗ್ಗೆ ಗಣೇಶ್ ಅವರ ನ್ಯಾಯವಾದಿಗಳಿದ್ದಾರೆ, ನ್ಯಾಯವಾದಿಗಳ ಮೂಲಕ ಒಂದು ಜಾಮೀನಿನ ಅರ್ಜಿಯನ್ನ ಹಾಕ್ತಾರೆ. ಸೊ ಆ ಒಂದು ಜಾಮೀನಿನ ಅರ್ಜಿ ಹಾಕಿದ ಸಂದರ್ಭದಲ್ಲಿ ಅವರಿಗೆ ಜಾಮೀನು ಸಿಗುತ್ತೆ ಅನ್ನುವಂತಹ ಭರವಸೆಯೂ ಕೂಡ ಇದೆ. ಯಾಕಂತ ಹೇಳಿದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿ ಒಂದು ತಿಂಗಳು ಕಳೆದ್ರೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಜಾಮೀನು ಸಿಕ್ಕಿರಲಿಲ್ಲ. ಹೀಗಾಗಿ ಅದು ಮತ್ತಷ್ಟು ಜಟಿಲವಾಗ್ತಾ ಹೋಗೋದ್ರಿಂದ ನೇರವಾಗಿ ಸರೆಂಡರ್ ಆಗಿ ಜಾಮೀನು ಪಡೆಯುವುದು ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಗಣೇಶ್ ಅವರು ಈ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯವಾಗಿದೆ. ಸೊ ಇದಕ್ಕೂ ರಮೇಶ್ ಜಾರಕಿಹೊಳಿ ಅವರು ಕೂಡ ಸಾಥ್ ಕೊಟ್ಟು ನೀನು ಏನು ಪೊಲೀಸರ ಮುಂದೆ ಹಾಜರಾದ್ರೆ ನಿನಗೆ ಜಾಮೀನು ಬೇಗ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದು ಸೂಚನೆಯನ್ನ ಕೊಟ್ಟ ನಿಟ್ಟಿನಲ್ಲಿ ಗಣೇಶ್ ಅವರು ಸರೆಂಡರ್ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂಕಿತಾ, ಅಂದ್ರೆ ನಮಗೆ ಮೊದಲು ಸಿಕ್ಕಂತ ಮಾಹಿತಿ ಪ್ರಕಾರ ಪೊಲೀಸರೇ ಒಂದು ಮೊಬೈಲ್ ನೆಟ್ವರ್ಕ್ ಟ್ರೇಸ್ ಮಾಡ್ಬಿಟ್ಟು ಮುಂಬೈಗೆ ಹೋಗಿ ಅರೆಸ್ಟ್ ಮಾಡಿದ್ರು ಅಂತ. ಹಾಗಾದ್ರೆ ಇದೆಲ್ಲ ಪ್ರೀ ಪ್ಲಾನ್ ಅವ್ರದ್ದು ಹೇಗೆ? ಹೌದು ಅಂಕಿತಾ, ಏನು ಪೊಲೀಸರು ಕೂಡ ಅವರ ನೆಟ್ವರ್ಕ್ ಗಳನ್ನ ಕಳೆದ ಒಂದು ತಿಂಗಳಿನಿಂದ ಅವರು ನೆಟ್ವರ್ಕ್ ಗಳನ್ನ ಟ್ರೇಸ್ ಮಾಡ್ತಾ ಇದ್ರು. ಗಣೇಶ್ ಅವರು ಬೇರೆ ಬೇರೆ ಭಾಗಗಳಿಗೆ ತೆರಳ್ತಾ ಇದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಆ ಪೊಲೀಸ್ ಇಲಾಖೆಗೆ ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಏನು ಪೊಲೀಸರ ಹಾದಿಯನ್ನ ಕೂಡ ಗಣೇಶ್ ಅವರು ತಪ್ಪಿಸಿದ್ರು. ರಮೇಶ್ ಜಾರಕಿಹೊಳಿ ಅವರ ಸೂಚನೆ ಏನು ಬರ್ತದೆ, ಸೂಚನೆ ಬಂದ ನಂತರ ಸೊ ಅವರೇ ಪ್ರೀ ಪ್ಲಾನ್ ಮಾಡಿಕೊಂಡು ಪೊಲೀಸರಿಗೆ ಅವರೇ ಶರಣಾಗುವಂತಹ ನಿಟ್ಟಿನಲ್ಲಿ ಅವರು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಸ್ವತಃ ಗಣೇಶ್ ಅವರೇ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥ ಪ್ರಕ್ರಿಯೆ ಅಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿತ್ತು. ಅಂಕಿತಾ, ಓಕೆ, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.